ವೆಲ್ಕಮ್ ಟು ವಿಡಿಯನ್ ಕ್ಲಾಸಸ್ ಮಕ್ಕಳೇ. ಇವತ್ತಿನ ದಿನ ನಾನು ಗ್ರಂಥಾಲಯಗಳ ಮಹತ್ವ ಅನ್ನೋ ವಿಷಯದ ಬಗ್ಗೆ ನಾನು ಬರೆದಿರೋ ಪ್ರಬಂಧನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ. ಮಕ್ಕಳೇ, ನಿಮಗೆ ಗೊತ್ತು, ಪ್ರಬಂಧ ನಾವು ಬರಿತಿದ್ದೀವಿ ಅಂದರೆ ಅದರಲ್ಲಿ 3 ವಿಷಯಗಳು ಇನ್ಕ್ಲೂಡ್ ಆಗಿರಬೇಕು. ಮೊದಲನೇದು ಪೀಠಿಕೆ, ವಿಷಯ ವಿಸ್ತಾರ, ಆಮೇಲೆ ಉಪಸಂಹಾರ. ನೀವು ಯಾವಾಗಲೂ ಪ್ರಬಂಧ ಬರಿಬೇಕಾದ್ರೆ ಪೀಠಿಕೆ ಅಂತ ಹಾಕಿಬಿಟ್ಟು ಅದನ್ನು ಬರಿಬಾರ್ದು. ನಾವು ಬರೆಯೋ ಶೈಲಿಲೇ ಗೊತ್ತಾಗಬೇಕು ನಾವು ಆ ಕಾನ್ಸೆಪ್ಟ್ ಬಗ್ಗೆ ಬರೆದಿರೋದು ಪೀಠಿಕೆ. ನೆಕ್ಸ್ಟು ಅವ್ರು ಓದ್ತಾ ಗೊತ್ತಾಗಬೇಕು ಇವ್ಯಾಲ್ಯೂಯೇಟರ್ಗೆ, ಇವರು ವಿಷಯ ವಿಸ್ತರಣೆ ಇಲ್ಲಿ ಮಾಡಿದ್ದಾರೆ ಅಂತ. ಅಂದರೆ ಓದುಗರಿಗೆ ಗೊತ್ತಾಗೋ ಥರನೇ ಬರಿಬೇಕು. ನೀವು ಪೀಠಿಕೆ ಅಂತೆಲ್ಲ ಹಾಕಿ ಮೆನ್ಷನ್ ಮಾಡಿ ಬರಿಬಾರ್ದು. ಓದಿದ ತಕ್ಷಣ ಅದು ಗೊತ್ತಾಗಬೇಕು, ಇವ್ರು ಬರೆದಿರೋದು ಇದು ಪೀಠಿಕೆ, ಇಲ್ಲಿ ವಿಷಯ ವಿಸ್ತರಿಸಿದ್ದಾರೆ, ಕೊನೆಯಲ್ಲಿ ಇದು ಇವರು ಕನ್ಕ್ಲೂಡ್ ಮಾಡಿದ್ದಾರೆ ಅಂತ ನೀವು ಬರೆಯೋ ಶೈಲಿಯಲ್ಲಿಯೇ ಇವ್ಯಾಲ್ಯೂಯೇಟರ್ಗೆ ಗೊತ್ತಾಗಬೇಕು. ಎಲ್ಲೂ ಕೂಡ ಪೀಠಿಕೆ ಅಂತ ಹಾಕಿಬಿಟ್ಟು ಬರೆಯೋದು, ವಿಷಯ ನಿರೂಪಣೆ ಅಂತ ಹಾಕಿಬಿಟ್ಟು ಬರೆಯೋದು ಆ ಥರ ಮಾಡಬೇಡಿ. ಡೈರೆಕ್ಟಾಗಿ ಬರ್ಕೊತ ಹೋಗಿ. ನಾನು ನೋಡಿ ಇಲ್ಲಿ ಇಷ್ಟು ಲೈನ್ ಆದಮೇಲೆ ನೆಕ್ಸ್ಟ್ ಪ್ಯಾರಾಗ್ರಾಫ್ನ ಸ್ವಲ್ಪ ಲೈನ್ ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ, ಅದಲ್ಲಿಗೆ ಅಂಡರ್ಸ್ಟುಡ್ ಇದು ಪೀಠಿಕೆ, ಇಲ್ಲಿಂದ ವಿಷಯ ವಿಸ್ತರಣೆ ಪ್ರಾರಂಭ ಆಗಿದೆ ಅಂತ. ನಿಮಗೆ ಪ್ರಬಂಧನ, ಪೀಠಿಕೆ, ವಿಷಯ ವಿಸ್ತರಣೆ ಹಾಗೆ ಉಪಸಂಹಾರ ಅಂತ ಬರಿಬೇಕು ಅಂತ ಹೇಳ್ತಾರೆ. ಆದರೆ ಪೀಠಿಕೆಯಲ್ಲಿ ಯಾವ ಥರ ಬರಿಬೇಕು, ವಿಷಯ ವಿಸ್ತರಣೆ ಹೆಂಗೆ ಮಾಡಬೇಕು, ಉಪಸಂಹಾರ ಹೆಂಗೆ ಬರಿಬೇಕು ಅನ್ನೋ ಮಾಹಿತಿ ಗೊತ್ತಿಲ್ಲ ಅಂದರೆ ಪೀಠಿಕೆಯಲ್ಲಿ ವಿಷಯನ ಇಂಟ್ರೊಡ್ಯೂಸ್ ಮಾಡಬೇಕಾ ಅಥವಾ ಅದ್ರ ಬಗ್ಗೆ ಏನಾದರೂ ವ್ಯಾಖ್ಯಾನ ಬರಿಬೇಕಾ, ಈ ಥರ ಏನಾದರೂ ಡೌಟ್ ಇದ್ದರೆ, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ಅದ್ರ ಬಗ್ಗೆನೂ ನಾನು ಡೀಪಾಗಿ ಪ್ರಬಂಧ ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಗ್ರಂಥಾಲಯಗಳ ಮಹತ್ವ. ದೇಶ ಸುತ್ತು ಕೋಶ ಓದು ಎಂಬಂತೆ ಜ್ಞಾನ ಸಂಪಾದನೆಯ 2 ಸೆಲೆಗಳೆಂದರೆ ಒಂದು ಪ್ರವಾಸ, ಮತ್ತೊಂದು ಗ್ರಂಥ. ಗ್ರಂಥಗಳ ಸುವ್ಯವಸ್ಥಿತ ಕೇಂದ್ರವೇ ಗ್ರಂಥಾಲಯ. ಗ್ರಂಥಗಳ ಅಧ್ಯಯನಕ್ಕೆ ಅವಕಾಶವಿರುವುದರಿಂದ ಇದು ವಾಚನಾಲಯ. ಗ್ರಂಥಗಳಿಲ್ಲದ ಮನೆ ಆತ್ಮವಿಲ್ಲದ ದೇಹದಂತೆ, ಗ್ರಂಥಾಲಯವಿಲ್ಲದ ಊರು ದೇವರಿಲ್ಲದ ದೇವಾಲಯದಂತೆ. ಗ್ರಂಥಾಲಯಗಳು ಜ್ಞಾನದ ಹಸಿವನ್ನು ನೀಗಿಸುವ ದಾಸೋಹ ಕೇಂದ್ರಗಳು. ದೇಹಕ್ಕೆ ಆಹಾರವಿದ್ದಂತೆ ಮನಕ್ಕೆ ಗ್ರಂಥಗಳಿವೆ. ವಾಚನಾಲಯಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಜ್ಞಾನ ಹಂಚುವ ಸಂಪರ್ಕ ಸಾಧನಗಳು. ಓಕೆ, ಇಲ್ಲಿಗೆ ಇಷ್ಟು ಪೀಠಿಕೆ ಮುಗೀತು. ನೆಕ್ಸ್ಟ್ ಈಗ ವಿಷಯ ವಿಸ್ತರಣೆ. ಗ್ರಂಥಗಳನ್ನು ಓದಲು ಅಥವಾ ಎರವಲು ಪಡೆಯಲು ವ್ಯವಸ್ಥಿತವಾಗಿ ಇಟ್ಟಿರುವ ಕೋಣೆ ಅಥವಾ ಕಟ್ಟಡವೇ ಗ್ರಂಥಾಲಯ. ದಿನಪತ್ರಿಕೆಗಳು, ವಾರ ಮಾಸಪತ್ರಿಕೆಗಳು, ಭಾಷೆ, ವಿಜ್ಞಾನ, ಇತಿಹಾಸ, ಪುರಾಣ, ತಂತ್ರಜ್ಞಾನ ಹೀಗೆ ಪ್ರಾಚೀನ ಆಧುನಿಕ ಎಲ್ಲ ಗ್ರಂಥಗಳು ಲಭ್ಯವಿರುವ ತಾಣವಾಗಿದೆ. ಪ್ರಾಚೀನ ಕಾಲದಲ್ಲಿ ಗ್ರಂಥಾಲಯ ಪರಂಪರೆಯನ್ನು ಭಾರತದ ನಳಂದ ಮತ್ತು ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಕಾಣುತ್ತೇವೆ. ಅರಸರೇ ಆಶ್ರಯದಾತರಾಗಿದ್ದರು. ಭಾರತ ಸ್ವತಂತ್ರ ನಂತರ ಸರ್ಕಾರದ ಪೋಷಣೆಯಲ್ಲಿ ಗ್ರಂಥಾಲಯಗಳು ಅಭಿವೃದ್ಧಿಗೊಂಡವು. ಸಾರ್ವಜನಿಕ ಗ್ರಂಥಾಲಯ, ಶಾಲಾ ಕಾಲೇಜುಗಳ ಗ್ರಂಥಾಲಯ, ಖಾಸಗಿ ಸಂಸ್ಥೆಗಳ ಗ್ರಂಥಾಲಯ ಹೀಗೆ ವಿವಿಧ ಪ್ರಕಾರದ ಗ್ರಂಥಾಲಯಗಳು ಸೇವೆಯಲ್ಲಿವೆ. ಗ್ರಂಥಾಲಯಗಳು ಜ್ಞಾನ ಬಯಸುವ ಜನರಿಗೆ ದಾಹ ನೀಗಿಸುವ ಅಮೃತವಾಗಿವೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸಂಜೀವಿನಿಯಂತಿವೆ. ಎಲ್ಲರೂ ಗ್ರಂಥಗಳನ್ನು ಖರೀದಿಸಿ ಓದಲಾಗದು, ಅದರಲ್ಲೂ ಬಡವರಿಗಂತೂ ಕನಸಿನ ಮಾತು. ಇವರಿಗೆಲ್ಲ ಗ್ರಂಥಾಲಯಗಳು ವರದಾನವಾಗಿವೆ. ಗ್ರಂಥಾಲಯದಿಂದ ಓದುಗರಿಗೆ ಲಾಭವಾಗುವಂತೆ ಗ್ರಂಥ ರಚನಾಕಾರರಿಗೂ ಪ್ರಕಾಶಕರಿಗೂ ಪ್ರೋತ್ಸಾಹ ನೀಡುತ್ತದೆ. ಗ್ರಾಮ ಪಂಚಾಯಿತಿಯಿಂದ ರಾಜಧಾನಿವರೆಗೂ ಗ್ರಂಥಾಲಯಗಳು ಸ್ಥಾಪನೆಗೊಂಡಿವೆ. ಭಾರತದ ಗ್ರಂಥಾಲಯ ಪಿತಾಮಹ ಡಾಕ್ಟರ್ SR ರಂಗನಾಥನ್ ಇವರು ಗ್ರಂಥಾಲಯಗಳ ವ್ಯವಸ್ಥಿತವಾದ ಅಭಿವೃದ್ಧಿಗೆ ಕಾರಣಕರ್ತರು. ಇಂದು ಗ್ರಂಥಾಲಯಗಳು ಆಧುನಿಕ ಜನರಿಗೆ ಅನುಕೂಲವಾಗುವಂತೆ ಡಿಜಿಟಲ್ ಹೈಟೆಕ್ ಗ್ರಂಥಾಲಯಗಳು ಆಗುತ್ತಿವೆ. ವಾಚನಾಲಯದಲ್ಲಿ ಮೌನತೆ ಕಾಪಾಡಬೇಕು. ಪತ್ರಿಕೆ, ಪುಸ್ತಕಗಳು ಹಾಳಾಗದಂತೆ ನೋಡಿಕೊಳ್ಳಬೇಕು. ಎರವಲು ಪಡೆದ ಗ್ರಂಥಗಳನ್ನು ಸರಿಯಾದ ಸಮಯಕ್ಕೆ ಹಿಂದಿರುಗಿಸಬೇಕು. ಗ್ರಂಥಾಲಯದ ಅಭಿರುಚಿ ಬೆಳೆಸಿಕೊಂಡು ಇತರರಲ್ಲೂ ಆಸಕ್ತಿ ಮೂಡಲು ಪ್ರೇರೇಪಿಸುತ್ತಿರಬೇಕು. ಇಲ್ಲಿ ನೋಡಿ, ನಾನು ಅಷ್ಟು ವಿಷಯನ ವಿಸ್ತರಣೆ ಮಾಡಾದ್ಮೇಲೆ ಇಲ್ಲಿ ಮತ್ತೆ ಸ್ವಲ್ಪ ಗ್ಯಾಪ್ ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಅರ್ಥ ಇಲ್ಲಿಗೆ ನಾನು ಉಪಸಂಹಾರ ಬರಿತಿದ್ದೀನಿ ಅಂತ. ಮತ್ತು ಮಕ್ಕಳೇ, ಬೇರೆ ಪ್ಯಾರಾಗ್ರಾಫ್ ಮಾಡಿಬಿಟ್ಟು ಸ್ವಲ್ಪ ಗ್ಯಾಪ್ ಬಿಟ್ಟು ಬರೆದ ತಕ್ಷಣ ಅದು ಡಿವೈಡ್ ಆಗಿಬಿಡುತ್ತೆ. ಪೀಠಿಕೆ, ವಿಷಯ ವಿಸ್ತರಣೆ, ಉಪಸಂಹಾರ ಅಂತಲ್ಲ, ನಿಮ್ಮ ವಿಷಯನೂ ಕೂಡ ಅದಕ್ಕೆ ಸಂಬಂಧಪಟ್ಟಿರಬೇಕು. ಓಕೆ, ಪುಸ್ತಕಗಳೇ ಮಾನವನ ನಿಜವಾದ ಮಿತ್ರರು. ಮೌಲ್ಯಯುತ ಬದುಕಿಗೆ, ವೈಜ್ಞಾನಿಕ ಅಭಿವೃದ್ಧಿಗೆ ಗ್ರಂಥಾಲಯಗಳ ಪಾತ್ರ ಹಿರಿದು. ಇದರ ಸದುಪಯೋಗವನ್ನು ಎಲ್ಲರೂ ಪಡೆಯಬೇಕು. ಆದರೆ ಯಾಂತ್ರಿಕ ಬದುಕು ಮತ್ತು ಮೊಬೈಲ್, ಟಿವಿ ಪ್ರಭಾವದಿಂದ ಗ್ರಂಥಾಲಯಗಳ ಸಹವಾಸ ಕಡಿಮೆಯಾಗುತ್ತಿರುವುದು ವಿಷಾದನೀಯ.
ಒಟ್ಟಾರೆ ಗ್ರಂಥಾಲಯ ಹೆಚ್ಚು ಜನರಿಗೆ ಉಪಯೋಗವಾಗಬೇಕು ಎಂಬುದು ನನ್ನ ಬಯಕೆಯಾಗಿದೆ. ಗ್ರಂಥಾಲಯವೇ ಮಂದಿರ, ಗ್ರಂಥಗಳೇ ದೇವರು, ಗ್ರಂಥಕರ್ತರೇ ಅರ್ಚಕರು, ಓದುಗರೇ ಭಕ್ತರು. ವಿಷಯ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you so much for watching. We hope this video helped you on your learning journey. To like, subscribe, and hit the bell for more VDN classes. Check out these other videos and keep on learning.